ಈ ತರಗಳು ಬೇಕಾದಷ್ಟು ಜಾಗಗಳಿದ್ದಾವೆ. ಇಲ್ಲಿ ಸೆರಿಕಲ್ಚರ್ ಇಲಾಖೆಯಲ್ಲಿ, ಯಾಕಂದ್ರೆ ಸೆರಿಕಲ್ಚರ್ ಇಲಾಖೆ ಬಹಳ ಮೊದಲಿಂದ ಈಗ ವೆಂಕಟೇಶ್ ಬಂದ ಮೇಲಲ್ಲ, ಅಥವಾ ನಮ್ಮ ಸರ್ಕಾರ ಬಂದ ಮೇಲಲ್ಲ, ನಾನು 84ರಲ್ಲಿ ಸೆರಿಕಲ್ಚರ್ ಮಿನಿಸ್ಟರ್ ಆಗಿದ್ದೆ. 84ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿರುವಾಗ 84ರಲ್ಲಿ ಸೆರಿಕಲ್ಚರ್ ಮಿನಿಸ್ಟರ್ ಆಗಿದ್ದೆ. ಅವತ್ತಿನಿಂದ ನಾನು ನೋಡ್ತಾ ಇದ್ದೀನಿ, ಬೇಕಾದಷ್ಟು ಜಾಗಗಳಿದ್ದಾವೆ. ವರ್ಲ್ಡ್ ಬ್ಯಾಂಕ್ನ ಅಸಿಸ್ಟೆನ್ಸ್ ಬಂದಿತ್ತು ಇಲ್ಲಿಗೆ. ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ನ ಅಸಿಸ್ಟೆನ್ಸ್ ಬಂದಿತ್ತು. ಆಗ ಎಲ್ಲ ಕಡೆ, ಉತ್ತರ ಕರ್ನಾಟಕದ ಕಡೆ ಎಲ್ಲ ಡ್ರೈನೇಜ್ಗಳು, ಮಾರುಕಟ್ಟೆಗಳು ಇವನ್ನೆಲ್ಲ ಕಟ್ಟಿಬಿಟ್ಟ. ಆದರೆ ರೋಗ ಬಂದ್ಬಿಡ್ತು. ರೇಷ್ಮೆಗೆ ರೋಗ ಬಂದ್ಬಿಡ್ತು. ಗೂಡು ಉತ್ಪಾದನೆ ಆಗೋದಿಲ್ವಲ್ಲ, ರೈತರಿಗೆ ನಷ್ಟ ಆಗಲಿಕ್ಕೆ ಶುರುವಾಗೋಯ್ತು. ಅದಕ್ಕೆ ರೈತರು ಏನ್ ಮಾಡಿದ್ರು, ರೇಷ್ಮೆ ಕಡ್ಡಿಗೆ ಕಿತ್ತಾಕ್ಬಿಟ್ರು. ತೆಗೆ ನಮ್ಮ ಊರಿನಲ್ಲಿ ಸುಮಾರು ಅರ್ಧದಷ್ಟು ಜನ ರೇಷ್ಮೆ ಮೇಲೆ ಜೀವನ ಮಾಡ್ತಿದ್ರು. ಈಗ ಒಬ್ರು ಇಲ್ಲ. ನಾನು ಓದುವಾಗ ನಮ್ಮ ಮನೆಯಲ್ಲೂ ಕೂಡ ರೇಷ್ಮೆ ಬೇಸಾಯ ಮಾಡ್ತಾ ಇದ್ದೆ. ಆ ರೇಷ್ಮೆ ಬೇಸಾಯ ಮತ್ತೆ ಈಗ ರೇಟ್ ಜಾಸ್ತಿ ಆಗಿದೆ. ರೇಷ್ಮೆ ರೇಟು ಜಾಸ್ತಿ ಆಗಿದೆ. ಆಮೇಲೆ ಬಯೋಟಿನ್ ರೇಷ್ಮೆ ಇದೆಯಲ್ಲ, ಇದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾನು ನಮ್ಮ ಸರ್ಕಾರ ಇರುವಾಗ ಸಬ್ಸಿಡಿ ಎಷ್ಟಪ್ಪ ಕೊಟ್ಟದ್ದು ನಾವು? 30% ಅಲ್ಲ ರೇಷ್ಮೆಗೆ, ಬಯೋಟಿನ್ಗೆ. 1 ಕೆಜಿಗೆ 30 ರೂಪಾಯಿ ಕೊಟ್ಟೆ. 10 ರೂಪಾಯಿ ಇತ್ತು, 20 ರೂಪಾಯಿ ಹೆಚ್ಚು ಮಾಡಿದೆ. ಆಮೇಲೆ ಈ ಸಾರಿ ಸಾರಿಗೆ ವ್ಯವಸ್ಥೆ ಇದೆಯಲ್ಲ, ಉತ್ತರ ಕರ್ನಾಟಕದಲ್ಲಿ 14 ಜಿಲ್ಲೆಗಳಲ್ಲಿ ರೇಷ್ಮೆ ಬೆಳಿತೀವಿ, ಬಯೋಟಿನ್ ಬೆಳಿತೀವಿ. ಅಲ್ಲಿಂದ ತರಬೇಕಲ್ಲ, ದೂರದಿಂದ ರಾಮನಗರಕ್ಕೆ ಬರಬೇಕು, ಶಿಡ್ಲಘಟ್ಟೆಗೆ ಬರಬೇಕು, ಕೊಳ್ಳೇಗಾಲಕ್ಕೆ ಬರಬೇಕು, ಮೈಸೂರಿಗೆ ಬರಬೇಕು, ಶ್ರೀನಿವಾಸಪುರಕ್ಕೆ ಬರಬೇಕು, ಇದು ಬರಬೇಕಲ್ಲ. ಅದಕ್ಕೆ ಸಾಗಾಣಿಕೆ ವೆಚ್ಚ 10 ರೂಪಾಯಿ ಇದ್ದನ್ನ 20 ರೂಪಾಯಿ ಮಾಡಿದೆ. ಮಾಡಿದ್ರಿಂದ ಈಗ ಬರಬಹುದು. ಮತ್ತೆ ಬಯೋಟಿನ್ ಬೆಳೆಸಲಿಕ್ಕೆ ಹೆಚ್ಚು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಗೊತ್ತಾ, ಕರ್ನಾಟಕ ಕಚ್ಚಾ ರೇಷ್ಮೆ ಗೂಡು ಇದೆಯಲ್ಲ, ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ನಂಬರ್ 1 ಇನ್ ದಿ ಕಂಟ್ರಿ. ಹಾಲು ಉತ್ಪಾದನೆಯಲ್ಲೂ ಕೂಡ ನಂಬರ್ 2 ಇನ್ ದಿ ಕಂಟ್ರಿ. ಹಾಲು ಉತ್ಪಾದನೆಯಲ್ಲಿ, ಕಾಫಿ ಉತ್ಪಾದನೆಯಲ್ಲಿ ನಂಬರ್ 1 ಇನ್ ದಿ ಕಂಟ್ರಿ. ಕರ್ನಾಟಕ ಹೆಮ್ಮೆ ಆಗ್ತದಲ್ವಾ? ನಾವು ಕರ್ನಾಟಕದಲ್ಲಿ ಇದ್ದೀವಲ್ಲ, ಕಾಫಿ ಬೆಳೆಯೋದ್ರಲ್ಲಿ, ರೇಷ್ಮೆ ಉತ್ಪಾದನೆಯಲ್ಲಿ, ಮತ್ತೆ ಹಾಲು ಉತ್ಪಾದನೆಯಲ್ಲಿ. ಇವತ್ತು ಹಾಲು ಉತ್ಪಾದನೆಯಲ್ಲಿ ಒಂದು ತಿಂಗಳಿಗೆ ಅಲ್ಲ, ಒಂದು ದಿನಕ್ಕೆ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತದೆ. 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತದೆ. ಸೊ ರೇಷ್ಮೆ ಗೂಡು ಕೂಡ ಈಗ ಮತ್ತೆ ಪಿಕಪ್ ಆಗ್ತಾ ಇದೆ. ಸುಮಾರು 1,22,000, ಸುಮಾರು 23,000 ಎಕರೆ
ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಕಡ್ಡಿಯನ್ನ ಹಾಕಿದ್ದೇವೆ. ಎಷ್ಟು? 1,22,000 ಹೆಕ್ಟೇರ್ ಪ್ರದೇಶದಲ್ಲಿ. ಆಮೇಲೆ ಎಷ್ಟು ಕುಟುಂಬಗಳು ಇದ್ರ ಮೇಲೆ ಅವಲಂಬನೆ ಆಗಿದ್ದಾರೆ ಗೊತ್ತಾ? 1,51,000 ಕುಟುಂಬಗಳು. 1,51,000 ಕುಟುಂಬಗಳು ಇದ್ರ ಮೇಲೆ ಅವಲಂಬನೆ ಆಗಿದೆ. ಇದು ಬಹಳ ಲಾಭದಾಯಕವಾದಂತ ಕಸುಬು ಅಲ್ವಾ? ಲಾಭದಾಯಕವಾದಂತ ಕಸುಬು. ಅದಕ್ಕೆ ಹೆಚ್ಚು ಜನ ವ್ಯವಸಾಯ ಜೊತೆಗೆ ಈ ಉಪಕಸುಬನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ರೈತರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ.